ಅದಲ್ಲ. ಮೋಸ ಮೋಸ ಭುವನ್, ಇದು ಮೋಸ. ನೀವೇ ತಾನೇ ಮಾಡಿರೋದು ಇದನ್ನ. ಅಯ್ಯೋ, ನನಗೇನು ಗೊತ್ತಿಲ್ಲಪ್ಪ. ನಾನು ಈಗಷ್ಟೇ ನೋಡಿರೋದು. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ. ನನಗೆ ಗೊತ್ತು, ಈ ಕಪಟ ನಾಟಕದ ಸೂತ್ರಧಾರಿ ನೀವೇ ಅಂತ. ಆದ್ರೂ ಹುಚ್ಚಾಟಕ್ಕೊಂದು ಮಿತಿ ಅಂತ ಇದೆ ಭುವನ್. ಯಾಕೆ ನನ್ನ ಕೈ ಮೇಲೆ ಹೀಗೆಲ್ಲ ಬರೆಯಕ್ ಹೋದ್ರಿ? ನೀವೇ ಬರ್ದಿರೋದು ಇದನ್ನ. ಅಯ್ಯೋ, ಹೇಳಿದ್ನಲ್ಲ, ನಾನೇನು ಮಾಡಿಲ್ಲ. ನನ್ಗೇನು ಗೊತ್ತೇ ಇಲ್ಲ. ಯಾರಾದ್ರೂ ಮುಂಚೆ ಅದು ತುಂಬಾ ಪ್ರೀತಿಯಿಂದ ಬರ್ಕೊಂಡಿದ್ದೀರಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಅದು. ಗುಡ್. ಗಂಡನ ಮೇಲೆ ತುಂಬಾ ಪ್ರೀತಿ ಇದ್ರೇನೆ ಅಂತೆ ಆ ಥರ ಕೆಂಪಗಾಗೋದು. ಪ್ಲೀಸ್ ಭುವನ್, ಹೀಗೆ ಮಾಡಬಾರ್ದಾಗಿತ್ತು ನೀವು. ಯಾರಾದ್ರೂ ಇದನ್ನ ನೋಡಿ ಏನು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ ನಾನು? ಅರೆ, ನನ್ನ ಕೇಳಿದ್ರೆ ನಾನೇನು ಹೇಳಲಿ? ನನಗೇನು ಗೊತ್ತಿಲ್ಲಪ್ಪ. ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ ನಾನು. ಓಕೆ ಶ್ರದ್ಧಾ, ಸಿ ಯು, ಬಾಯ್, ಶುಭ ದಿನ, ಬರ್ತೀನಿ, ನಮಸ್ಕಾರ. ಉಪ್ಪು ತಿಂದವ ನೀರು ಕುಡಿಲೇಬೇಕು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಅಯ್ಯೋ ದೇವ್ರೆ, ಟೀಚರಮ್ಮ, ಈ ಮದರಂಗಿ ಹೇಗೆ ತೆಗಿಯೋದು ನಿಮ್ಗೆ ಏನಾದ್ರೂ ಗೊತ್ತಾ? ಎಂತಕ್ಕೆ? ಏನಿಲ್ಲ, ಸುಮ್ಮನೆ ಹೀಗೆ ಕೇಳಿದೆ. ಹಚ್ಕೊಂಡು ಮದರಂಗಿ ಸಮ ಹೋಗಕ್ಕೆ 15 ದಿನ ಬೇಕು. ಅಲ್ಲಿವರೆಗೂ ಎಂತ ಮಾಡಿದ್ರು ಹೋಗ್ತಿಲ್ಲ. ಏನು 15 ದಿನನಾ? ಹಾ, ಇದು ಗಿಡದಿಂದ ತಂದು ಮಾಡಿದ್ದಲ್ದಾ? ಅದ್ ಎಂತ ಹೇಳ್ತಾರೆ ಅದಕ್ಕೆ? ಒಜಿರಿನಲ್. ಅದು ಅಷ್ಟು ಸುಲಭ ಗೊತ್ತಿಲ್ಲ. ಅದು ಹಾಕ್ರಷ್ಟೇ ಬಿಟ್ರಷ್ಟೇ. ನಿಜವಾಗ್ಲೂನಾ? ಏನ್ ಶ್ರದ್ಧಾ ಮೇಡಮ್, ನಿನ್ನೆವರೆಗೂ ಅಷ್ಟೇ ಇಷ್ಟಪಟ್ಕೊಂಡು ಮದರಂಗಿ ಹಾಕ್ಸ್ಕೊಂಡ್ರಿ, ಇವತ್ತು ನೋಡಿದ್ರೆ ಮದರಂಗಿ ಹ್ಯಾಕ್ ತೆಗಿಯೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯಾಕೆ, ಏನಾಯ್ತು? ಓ, ಡಿಸೈನ್ ಇಷ್ಟ ಆಗ್ಲಿಲ್ವಾ? ಎಲ್ಲಿ ಕೈ ತೋರಿಸಿ ನೋಡೋಣ. ನೋಡಿ, ನಾನು ಕಮಲಮ್ಮನ ಹತ್ರ ಮಾತಾಡ್ತಿದ್ದೀನಿ, ನೀವು ಮಧ್ಯ ಬಾಯಿ ಹಾಕಕ್ ಬರಬೇಡಿ. ಓಕೆ ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೀವು ಮುಂದುವರಿಸಿ. ಕಮಲಮ್ಮ, ಬೇರೆ ದಾರಿನೇ ಇಲ್ವಾ? ಅಯ್ಯೋ, ನಿಮ್ದೊಳ್ಳೆ ಕತೆ ಆತಲ್ಲ ಟೀಚರಮ್ಮ. ಒಂದ್ಸಲ ಮದರಂಗಿ ಹಚ್ಕೊಂಡ ಮೇಲೆ ಮುಗೀತದ್ರ ಕತೆ. ಎಂತ ದಾರಿನೂ ಇಲ್ಲ. ಹೆಂಗೆ? ಇದೊಂದು ನನ್ನ ಗ್ರಹಚಾರಕ್ಕೆ. ಮದರಂಗಿ ಬಣ್ಣದ ಚೆಲುವೆ. ಮದರಂಗಿ ಬಣ್ಣದ ಚೆಲುವೆ ಹಂಗಂದ್ರೆ ಎಂತದ? ಈ ಪ್ರಿಯೆ ಮೇಡಮ್ ಈ ಥರ ಎಲ್ಲ ಬರೋದು ಚಂದ ಇರ್ತಲ್ಯಾ, ಅದಕ್ಕೆ ಮದರಂಗಿ ಬಣ್ಣದ ಚೆಲುವೆ. ಹೆಂಗೆ? ಬಾರಿ ಲಾಯ್ಕಿತ್ತು ಮಾರ. ಪಚ್ಚಿ ಮಾಡುವ ಸಾಷ್ಟಾಂಗ ಪ್ರಣಾಮಗಳು. ಪತ್ತ ಹರ್ದಕ್ಕದ ಎಂತಕ ಪ್ರಣಾಮ ಮಾಡು ಸ್ವಾಮೀಜಿಗಳೇ ಮಾರ. ನೀನು ಯಾವ ಸೀಮೆ ಯಾವಡಸಿ? ಓ ಹಂಗಂತೀಯ? ಸರಿ ಸರಿ, ಬೇಡ.
ನವ ಯುವಕನಾದ ನನ್ನ ಚೆನ್ನಾಗಿಲ್ಲ. ನನ್ನ ನಲ್ಲೆಯ ನೋಡ ನಮ್ಗೆ ಹೇಳ್ದೆ ನೀನೆಂತ ಪತ್ರ ಬರ್ತಿದ್ದಲ್ಲ ಆಗಳಿಗೆ ಹಿಂಗೆಂತೋ ಬರ್ತಿದ್ದೆ ನೀನು. ಪುಣ್ಯಕ್ಕೆ ಗಡ ನಡಿಗೆ ನೀನು ಪತ್ರ ಕೊಡಲ್ಲ. ಒಳ್ಳೇದಾಯ್ತು, ಇವತ್ತಾರು ಒಳ್ಳೆ ರೀತಿಯಾಗಿ ಪತ್ರ ಬರೆದು ಕೊಡ. ಬರೀವ ಪೇಪರ್ ಎಲ್ಲ ಇಲ್ಲೇ ಖಾಲಿ ಆಗ್ತಾ ಏನು? ಏಯ್ ಸುಮ್ಮನಿರ, 1,000 ಪೇಪರ್ ಖಾಲಿಯಲ್ಲಿ ಒಂದು ಚಂದ ಪತ್ರ ಬರೆದ್ರೆ ಜೀವನ ಸಮಾತ್. ಇದು ಗಂಭೀರ ವಿಷಯ, ಕಾಮಿಡಿ ಅಲ್ಲ. ಹೌದಾ, ಗಂಭೀರ ವಿಷಯ ಬರೀತೆ. ನೋಡು ಬಚ್ಚಿ, ಇದ್ರಂಗೆ ನಿನ್ನ ಹೃದಯ ಇದ್ದಂಗಿದ್ದದ್ದು ಪೂರ ಬರ್. ಆ ಪತ್ರ ಓದಿ ಮೇಡಮ್ ಕಣ್ಣಂಗೆ ನೀರು ಬಂದು ಮದುವೆ ಯಾರು ಪಚ್ಚಿನೇ ಮದುವೆ ಆಗ್ತದೆ ಹೇಳಿ ಅವ್ರ ಮನ್ಸಂಗೆ ಬರ್ಕ. ಆಯ್ತಾ? ನೀವಿಬ್ರು ಮಾತಾಡ್ತಾನೆ ಇರ್ತೀರ ಅಥವಾ ಈ ಥರ ಬರೆಯಕ್ಕೆ ಬಿಡ್ತೀರಾ? ಆಯ್ತು ಮರೆ, ಬರಿ. ನನ್ನ ಪ್ರೀತಿಯ ಶ್ರದ್ಧಾ ಮೇಡಮ್ ಅಂದೇಳಿ ಬರಿ. ಸರಿ, ಆಮೇಲೆ ಇದು ಕಾಮಿಡಿ ಅಲ್ಲ ಮರೆಯ, ಗಂಭೀರ ವಿಷಯ. ಹಾಂ ಹಾಂ. ಈಗ ಬರಿತ ಕಾಣು. ನನ್ನ ಹೃದಯದ ರಕ್ತವು ಕೊತ ಕೊತ ಕುದಿಯುತ್ತಿರುವುದು ನಿನ್ನ ಹೆಸರಿನಲ್ಲೇ. ಕೊತ ಕೊತ ಕುದಿಯುವುದು ಚೆನ್ನಾಗಿಲ್ಲ ಅಲ್ಲ? ಕಮಲಮ್ಮ, ಹಾ ದಣಿಗಳೇ, ತಿಂಡಿಗೆಲ್ಲ ರೆಡಿ ಆಯ್ತಾ? ಹಾ ರೆಡಿ ಇತ್ತು. ಶ್ರದ್ಧಾ, ಎಲ್ಲಿದ್ಯಮ್ಮ? ಬಾ ತಿನ್ನೋಣ. ಹಾ ಬಂದೆ ಅಪ್ಪಾಜಿ. ಸವಿತಾ, ಹೇಳಿ ದಂಡಿಗಳೇ. ನಿಮ್ಮ ಅಪ್ಪನ ಮತ್ತೆ ಭುವನ್ನ ತಿಂಡಿ ಕರಿ. ಸರಿ ದಂಡಿಗಳೇ. ಇದನ್ನ ಅಪ್ಪಾಜಿ ಕಾಂಡೆ ಇದ್ದಾಗ ಹೇಗಪ್ಪ ಇಟ್ಕೊಳ್ಳೋದು ದೇವ್ರೆ? ಕಮಲಮ್ಮ, ಹಾ ನಿನ್ನೆ ಮದರಂಗಿ ಹಚ್ಚೋ ಸಂಭ್ರಮ ಜೋರ? ಜೋರಪ್ಪ. ದಣಿಗಳೇ, ಅಪ್ಪಯ್ಯ ಕೆಳಗಿನ ತೋಟದಲ್ಲಿದ್ರು, ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರಂದ್ರು. ಹೌದಾ? ಸರಿ. ಶ್ರದ್ಧಾ, ಯಾಕೆ ಕೂತ್ಕೋ ಬಾ. ಶ್ರದ್ಧಾ, ನೀನು ಹಾಕಿಸ್ಕೊಂಡೆ ಮದರಂಗಿನ? ಹಾ ಅಪ್ಪಾಜಿ. ನಾನೇ ಹಾಕಿದ್ದ ಅಕ್ಕಂಗೆ. ಚೆನ್ನಾಗಿದೆ ಸವಿತಾ, ನಿನ್ನೆ ಹೇಳಿದೆ ನನಗೆ. ಬಲ್ಗೈಗೂ ಹಾಕೊಂಡಿದ್ರಾ? ಹಾ ಇಲ್ಲ. ತಿನ್ನಿ.
ಶ್ರದ್ಧಾ ತಿಂಡಿ ತಿನ್ನಮ್ಮ. ಹಾ ತಿಂತಾ ಇದ್ದೀನಿ. ಸಾಕು ಹೋಗು. ಶ್ರದ್ಧಾ ಏನಾಯ್ತು? ಯಾಕೋ ಒಂಥರ ಇದೆಯಾ? ಹಾಗೇನಿಲ್ಲ ಅಪ್ಪಾಜಿ, ಹಾಗೇನಿಲ್ಲ. ಮತ್ತೆ ಹಾಗೇನಿಲ್ಲ ಅಂದ್ರೆ ತಿಂಡಿ ತಿನ್ನು. ಹಾ ತಿಂತಾ ಇದ್ದೀನಿ. ಪಾಪ ಕಷ್ಟ ಆಗ್ತದೆ ಅನ್ಸುತ್ತೆ. ಆಗಲಿ ಆಗಲಿ, ನನ್ನೇ ಆಟ ಆಡಿಸ್ತಾಳ. ಆಹಾ, ತಿಂಡಿ ಸೂಪರ್. ಆನಂದ ಪರಮಾನಂದ ಪರಮಾನಂದ. ಎಷ್ಟೊತ್ತು ಅಂತ ಹೀಗೆ ಕೈ ಮುಚ್ಚಿಟ್ಕೊಂಡಿರ್ತೀಯಾ? ಶುಭವಾಗಲಿ. ಆನಂದ ಪರಮಾನಂದ ಪರಮಾನಂದ. ಬಾಳು ತಂದ ಹಬ್ಬದಿಂದ ಜನ್ಮಾನಂದ. ಗುರು ತಂದ ಪುಣ್ಯದಿಂದ ಧನುಮಾನ. ಸರಿಗಳೇ, ನಮಸ್ಕಾರ. ನಿಸರಿ ಸರಿಗ ಪಮ ನಿಸ 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 ಧನಿ ಪಮ ಗಮರಿಸ. ಆನಂದ ಪರಮಾನಂದ. ಭುವನ್ ಭುವನ್, ಒಂದು ನಿಮಿಷ ನಿಂತ್ಕೊಳ್ಳಿ ಭುವನ್. ಓ, ಏನನ್ನು ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಾ? ಯಾಕೆ ಹೀಗೆ ಮಾಡಿದ್ರಿ? ಏನು ವಿಷಯ? ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ? ನನಗೇನು ಗೊತ್ತಿಲ್ಲಪ್ಪ. ನೋಡಿ, ನೀವಲ್ದೆ ಈ ಕೆಲಸ ನೀನು ಯಾರು ಮಾಡಿರಕ್ಕೆ ಸಾಧ್ಯ ಇಲ್ಲ. ಈಗಲಾದ್ರೂ ನಿಜ ಒಪ್ಕೊಳ್ಳಿ. ನಿಮ್ಮ ತಾತ ಬಂದು ಮಾಡಿರ್ತಾನ? ಹಾಂ, ನಾನೇ ಮಾಡಿದ್ದು. ನಾನಲ್ದೆ ಇನ್ಯಾರು ಮಾಡಕ್ಕೆ ಸಾಧ್ಯ ಅದನ್ನು? ಹೌದು, ನಂದೇ ಕೆಲಸ. ನಾನು ಈ ರೀತಿ ಕಷ್ಟಕ್ಕೆ ಸಿಕ್ಸಿ ನೀವು ನಗ್ತಾ ನಿಂತಿದ್ದೀರಲ್ಲ ಭುವನ್. ಅವತ್ತು ನನಗೆ ಯಾಮರ್ಸ್ಬಿಟ್ಟು ಮದರಂಗಿ ತಿನ್ಸಿದೆಯಲ್ಲ, ಅವತ್ತು ನಾನೇನಾದರೂ ಶ್ರದ್ಧಾ ಯಾಕೆ ಈ ಥರ ಎಲ್ಲ ಮಾಡಿದೆ ಅಂತ ನನಗೆ ಕೇಳಿದ್ನಾ? ಇಲ್ಲ ತಾನೇ? ಈಗಲೂ ನೀನು ಹಾಗೆ ಒಪ್ಕೋ ಅಷ್ಟೇ. ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಓ, ಸುಮ್ಮನೆ ಬಿಡಲ್ವಾ? ಏನು ಮಾಡ್ತೀಯಾ? ಭುವನ್ ಪ್ಲೀಸ್, ಈ ರೀತಿ ಮೋಸ ಮಾಡೋದೆಲ್ಲ ತಪ್ಪು. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಭುವನ್, ಪ್ಲೀಸ್. ಕಷ್ಟ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡೋರು ಅವತ್ತು ಯಾಮರ್ಸಿ ಮದರಂಗಿ ತಿನ್ಸಿದ್ರಲ್ಲ, ಅವತ್ತು ಯೋಚನೆ ಮಾಡಬೇಕಾಗಿತ್ತು. ನಾವೇನು ಬಿತ್ತದೋ ಅದೇ ಬೆಳೆ ತಾನೇ ಬರೋದು ಅಲ್ವಾ ಶ್ರದ್ಧಾ? ಭುವನ್, ನನ್ನ ಮಾತು ನನ್ನ ರಾಜ್ಕುಮಾರಂಗೆ ಒಂದ್ಸಲ ಇದನ್ನು ತೋರಿಸಿ ಹೆಂಗಿತ್ತು ಕೇಳ್ಕಿತ್ತು. ಆದರೆ ಇವ್ರು ಎಲ್ಲಿ ಹೋದ್ರು? ಇರಲಿ, ಹುಡ್ಕೋ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಓಹ್, ನನ್ನ ರಾಜ್ಕುಮಾರ ಇಲ್ಲೇ ಕೆಲಸ ಮಾಡ್ತಾ ಇದ್ದ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಹಾಯ್. ನೀನಾ? ಹಾಂ, ನಾನೇಯ. ನಾನಲ್ದೆ ಇನ್ಯಾರು ಬರ್ತಾರೆ ನಿಮ್ಮ ಹತ್ರ ಅಲ್ದ? ಹೌದೌದು, ನೀನೇ. ಬತ್ತೆ ಚಂದ ಮಾತಾಡ್ತೀರಿ ನೀವು.
ಮಾತಾಡೋಕ್ಕೇನು ಅನಿವಾರ್ಯ. ನೀನೇನು ಬಂದಿದ್ದಿಲ್ಲಿ? ಎಂತ ಇಲ್ಲೇ ಎಂತ ಇಲ್ಲ ಅಂದಮೇಲೆ ಇಲ್ಲೇನಕ್ಕೆ ಬಂದೆ? ಅದು ಇಲ್ಕಣಿ ಎಲ್ಲಿ? ಇಲ್ಲಿ ಮದರಂಗಿ ಹೆಂಗಿತ್ತಂತ ಹೇಳಿ. ನಾನೇ ಕೇಳಬೇಕು? ಅಯ್ಯೋ ನಂಗೆ ಅಷ್ಟು ಅರ್ಥ ಆಗ್ತಿಲ್ಲ. ಇದರಲ್ಲಿ ಅರ್ಥ ಆಗುವಂಥದ್ದೇನಿದೆ? ಹಾಂ, ಕೈ ಕೆಂಪು ಮದರಂಗಿ, ನಾನೇನು ಹೇಳೋದು ನಾನೇನು ಕೇಳೋದು? ಹಾಂ, ಒಳ್ಳೆ ರಾಮಾಯಣ ಆಯ್ತಪ್ಪ. ಅದು ನಂಗೆ ನೀವು ಹೇಳ್ರೆ ಖುಷಿ ಆಗ್ತು, ಅದಕ್ಕೆ ಕೇಂದ್ರದ್ದು. ಏನು ಹೇಳಿದ್ದು? ಕತ್ತಿ. ಇದೀನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಇದೇ ಕತ್ತಿಂದ ನಾನು ಕತ್ಕೊಯ್ಕೊಂಡು ಗೋವಿಂದ ಗೋವಿಂದ ಅನ್ಬಿಡ್ತೀನಿ. ಅಯ್ಯೋ ರಾಮ ರಾಮ, ಬೇಡ ಬೇಡ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಹೋಗಿಲಿಂದ ಫಸ್ಟು. ನೀವು ಎಂತ ಕಷ್ಟೊಂದು ಹೆದರ್ತೀರಿ? ಶಂಕರಣ್ಣ ಬಂದರು. ನಮಸ್ಕಾರ ದನಗಳೇ, ಬನ್ನಿ ಬನ್ನಿ. ಎರಡು ನಿಮಿಷನೂ ಕೈಗೆ ಸಿಗುದಿಲ್ಲಲ್ಲಪ್ಪ ಇವರು. ಒಳ್ಳೆ ಮಾಯಾವಿ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಕ್ಕ, ನಿನ್ನೆ ರಾತ್ರಿ ಆದಂಥದ್ದು ಮದರಂಗಿ ಹಾಕಂತಿದ್ದೆ ಅಲ್ಲ? ಏಯ್ ನೋಡು, ಅದು ಒಂದು ವಿಷಯ ಬಿಟ್ಟು ಬೇರೆ ಏನು ಬೇಕಾದ್ರೂ ಮಾತಾಡು. ಅಯ್ಯ, ನಾನು ನಿನ್ನ ಮಾತಾಡೋ ಶುರುವೇ ಮಾಡ್ಲಾ? ಅಷ್ಟು ಬೇಗ ಬೈದ್ಬಿಟ್ಟೆ. ಹಾಗಲ್ಲ, ನೀನು ಮಾತು ಶುರು ಮಾಡಿದ್ರೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ಲ ಅಕ್ಕ, ನಾ ಸಣ್ಣ ವಿಷಯ ಮಾತಾಡೋಕೆ ಬಂದಿದ್ದೆ. ಏನದು? ಎಂತಂದ್ರೆ ನಿನ್ನೆ ನನ್ನ ಅಕ್ಕ ಭಾರಿ ದೊಡ್ಡ ಕಲಾವಿದೆ ಕಣಂಗೆ ಎಂಥದ್ದು ಕೈಗೆ ಆಗ್ತಿದ್ದಾಳಲ್ಲ, ಹೆಂಗ್ ಮಾಡಿದಾಳ ಕಮ್ಮ? ಅವಳು ಏನೋ ಒಂದು ಹಾಕಿದಾಳು ಬಿಡು, ಅದೆಲ್ಲ ನಿಂಗೆ ಯಾಕೋ? ಸುಮ್ಮನೆ ನಡಿ, ಬಾಯಿ ಮುಚ್ಕೊಂಡು. ಒಂಚೂರು ತೋರ್ಸಕ್ಕ, ಎಂತಕ್ಕ ನೀನು ಹಿಂಗೆ ಮಾಡ್ತೆ ನನಗೆ? ತಂದೆ, ಸುಮ್ಮನೆ ನಡಿಯಪ್ಪ. ಹೌದಾ, ಈಗ ತೋರಿಸೋದಿಲ್ಲ ನೀನು ನನಗೆ? ನೀ ತೋರಿಸ್ದಿರ ನಾನು ಇಲ್ಲೇ ನಿಂತ್ಕೊಂತೆ ಎಂತ ಮಾಡ್ತೆ? ಕರ್ಮವೇ, ಏನಪ್ಪ ಮಾಡಲಿ ಈಗ? ನೋಡು, ಚಂದ, ಲೈಕ್ ಇಟ್. ನಡಿ ಈಗ. ಆದ್ರೆ ಈ ಕೈ ಹೆಂಗಿಂತೈತೆ? ಈಗ ಇಲ್ಲ, ಏನೂ ಇಲ್ಲ. ನೋಡು, ಸುಮ್ಮನೆ ನಡಿ. ಈಗ ನೀನು ಹೀಗೆ 1000 ಪ್ರಶ್ನೆ ಕೇಳ್ತಾ ಇದ್ರೆ ಕ್ಲಾಸಲ್ಲಿ ಎಲ್ಲರ ಎದುರಿಗೂ ನೀನು ಬೆಂಚ್ ಮೇಲೆ ನಿಲ್ಲಿಸ್ತೀನಿ ಅಷ್ಟೇ. ನೀನು ಒಳ್ಳೆ ಜನ ಮರತಿ. ಒಂದು ಸಣ್ಣ ವಿಷಯ ಕೇಂದ್ರ ನಿಂಗೆ ಸಿಟ್ಟು ಬರ್ಬೋದಲ್ದಾ? ಹೌದು, ನಾನು ಹಾಗೆ. ಏನೀಗ? ಹೌದಾ, ಹಂಗಾರೆ ನಾನು ನನ್ನಷ್ಟಕ್ಕೆ ಮುಂದಾತೆ, ನೀನು ನಿನ್ನಷ್ಟಕ್ಕೆ ಹಿಂದೆ ಬಾ. ಅಯ್ಯೋ, ಹೋಗ. ಹೌದಾ, ಗ್ಯಾರಂಟಿಯಾ? ಹೌದು, ಹೋಗು. ನಿಂಗೆ ಏನು ಇಷ್ಟನೋ ಅದನ್ನ ಮಾಡ್ಕೊ. ಆಯ್ತು, ನೀನು ಒಬ್ಬಳೆ ಬಾ. ಏಯ್, ನಿಂತ್ಕೊಳ್ಳೋ. ಏಯ್, ಮದ್ರಂಗಿ ಕೊಡ್ತಾ ಇರೋ ಕಾಟ ಅಷ್ಟಿಷ್ಟಲ್ಲ, ಕಷ್ಟಕ್ಕೆ ಬಂತು.